ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ನಾವು ನಮ್ಮ ದಿನಚರಿಯಲ್ಲಿ ಏನೆಲ್ಲ ಕಷ್ಟಪಡ್ತೇವೆ, ವ್ಯವಹಾರಿಕವಾಗಿ, ಮನೆಯ ವಿಷಯದಲ್ಲಿ, ಪತ್ನಿಯ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ. ಈ ಜೀವನವೇ ಒಂದು ಹೋರಾಟ, ಪ್ರತಿದಿನವೂ ಹೋರಾಟವಾಗಿದೆ. ಈ ಹೋರಾಟದ ನಡುವೆ ಮನುಷ್ಯನ ಜೀವನದಲ್ಲಿ ಕೆಲವೊಂದಷ್ಟು ದುಷ್ಟಶಕ್ತಿಗಳ ಕಾದಾಟ. ಈ ದುಷ್ಟಶಕ್ತಿಗಳ ಕಾದಾಟದಿಂದ ಮನುಷ್ಯ ಏನೆಲ್ಲ ಅನುಭವಿಸುತ್ತಾನೆ. ಸಾಮಾನ್ಯವಾಗಿ ಹಲವು ಜನರು ಹೇಳಬಹುದು, ಜ್ಯೋತಿಷ್ಯ ಶಾಸ್ತ್ರ, ಅಧ್ಯಾಯ, ವೇದ, ಉಪನಿಷತ್ತು, ದೈವ ಇವೆಲ್ಲವೂ ಸಹ ಇರೋದು ಎಷ್ಟು ಸತ್ಯವೋ ಮನುಷ್ಯನಿಗೆ ದುಷ್ಟಶಕ್ತಿಗಳ ಕಾದಾಟ ಆಗುವುದು ಅಷ್ಟೇ ಸತ್ಯ. ಹಾಗೆ ವಾಮಾಚಾರ, ಮಾಟ ಮಂತ್ರ, ತಾಂತ್ರಿಕ ವಿಧಾನಗಳು ಇರುವಂತದ್ದು ಅಷ್ಟೇ ಸತ್ಯ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ದಿನ ಬಹಳಷ್ಟು ಜನರು ಈ ವಾಮಾಚಾರದಿಂದ ಹಲವಾರು ಕಷ್ಟಗಳನ್ನ ಅನುಭವಿಸುತ್ತಿದ್ದಾರೆ. ಈ ವಾಮಾಚಾರ ಎಂಬತಕ್ಕಂಥದ್ದು ತಾಂತ್ರಿಕ ವಿಧಾನ ಎಂಬಂತೆ ದೇಶದಲ್ಲಿ ಪ್ರಸಿದ್ಧವಾದಂತಹ ವಿಶ್ವವಿಖ್ಯಾತಿ ಆಗಿರುವಂತಹ ಕೆಲವೊಂದಿಷ್ಟು ವಿಶೇಷ ದೇವಾಲಯದಲ್ಲೂ ಸಹ ತಾಂತ್ರಿಕ ವಿಧಾನ ಇವತ್ತಿಗೂ ಸಹ ನಡೆಯುತ್ತದೆ. ಎಂತ ತಾಂತ್ರಿಕ ವಿಧಾನ ಅಂತ ಹೇಳಿದ್ರೆ, ಮನುಷ್ಯನಿಗೆ ಆಗಿರತಕ್ಕಂತಹ ವಾಮಾಚಾರ, ಕರ್ಮ, ಲೋಪ, ದಾರಿದ್ರ್ಯ ವಿಮೋಚನೆ ಮಾಡುವಂತಹ ವಿಶಿಷ್ಟ ಶಕ್ತಿ ಉಳ್ಳಂತಹ ದುರ್ಗೆಯ ಸನ್ನಿಧಿಗಳಿವೆ. ಅಂತಹ ವಿಶಿಷ್ಟವಾದ ವಿಧಾನಗಳು ನಡೆಯುತ್ತವೆ. ಈ ತಾಂತ್ರಿಕ ವಾಮಾಚಾರಗಳನ್ನು ವಿಮೋಚನೆ ಮಾಡೋದಿಕ್ಕಂತಾನೆ ಕೆಲವೊಂದು ಅಷ್ಟಯಂತ್ರಗಳು, ತಾಂತ್ರಿಕ ವಿಧಾನ, ಉಚ್ಚಾಟನೆಗೆ ಅಂತಾನೆ ಕೆಲವೊಂದಿಷ್ಟು ವಿಧಿವಿಧಾನಗಳಿವೆ. ಈ ತಾಂತ್ರಿಕ ವಿಜ್ಞಾನ ದುಷ್ಟಶಕ್ತಿ ಇರುವಂತಹದ್ದು ನಿಜಕ್ಕೂ ಸತ್ಯ. ಆದರೆ ಆ ವ್ಯಕ್ತಿಯ ಮೇಲೆ ವಾಮಾಚಾರಗಳು ಆಗುವುದರಿಂದ ಆ ವ್ಯಕ್ತಿ ಏನೆಲ್ಲ ಅನುಭವಿಸುತ್ತಾನೆ, ಆ ವ್ಯಕ್ತಿ ಏನನ್ನೆಲ್ಲ ಅನುಭವಿಸಿ ಅಂತ್ಯ ಆಗುತ್ತಾನೆ ಎನ್ನುವಂತಹದ್ದು ಇಲ್ಲಿ ನೋಡಬಹುದು. ಒಬ್ಬ ವ್ಯಕ್ತಿಯ ಮೇಲೆ ವಾಮಾಚಾರ ಅಂದರೆ ಅವನ ಮನಸ್ಸು, ಜ್ಞಾನ, ದೇಹ ಸ್ತಬ್ಧವಾಗುತ್ತೆ. ಸ್ತಬ್ಧ ಯಾವ ರೂಪದಲ್ಲಿ? ತಾನು ಮಾಡುವಂತಹ ಕೆಲಸಗಳ ಮೇಲೆ ವ್ಯಾಮೋಹಗಳನ್ನು ಕಳೆದುಕೊಳ್ಳುತ್ತೆ, ಕೆಲಸಗಳು ಹೋಗುತ್ತೆ, ಹಣದಲ್ಲಿ ತೊಂದರೆ ಹೆಚ್ಚಾಗುತ್ತೆ, ಮುಖದಲ್ಲಿ ಕಳೆ ಹೋಗುತ್ತೆ, ಮನೆಗೆ ಬರುತ್ತಿದ್ದ ಹಾಗೆ ಕೋಪ, ಆವೇಶ, ಮಂಡತನ, ಕಿರಿಕಿರಿ ಇವೆಲ್ಲವೂ ಸಹ ಉಂಟಾಗುತ್ತವೆ. ವಾಮಾಚಾರದಿಂದ ಆತನಿಗೆ ಏನು ಮಾಡಿದರೂ ಸಹ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ, ನೆಮ್ಮದಿ ಇರುವುದಿಲ್ಲ. ಇವೆಲ್ಲವೂ ಆತ ಮನೆಯಿಂದ ಹೋಗುತ್ತಿದ್ದ ಹಾಗೆ ಎಲ್ಲವೂ ಕಳೆದು ಹೋಗುತ್ತೆ. ಮುಖದಲ್ಲಿ ಕಳೆ, ನಗು, ಚೈತನ್ಯ ಎಲ್ಲ ಹೋಗಿ ದಟ್ಟ ದರಿದ್ರ ಲಕ್ಷಣಗಳು ಆವರಿಸುತ್ತದೆ. ಎಲ್ಲೇ ಕೈ ಹಾಕಿದರೂ ಹಣಕಾಸಿನ ಅಡಚಣೆ ಉಂಟಾಗುತ್ತದೆ, ವ್ಯವಹಾರದಲ್ಲಿ ಅಡಚಣೆ ಆಗುತ್ತದೆ. ಭಾರತದಲ್ಲಿ ವಿಶೇಷವಾಗಿರ್ತಕ್ಕಂಥ ದೇವತೆಗಳಿವೆ, ದೇವಾಲಯಗಳಿವೆ. ಇಂದಿಗೂ ಆ ದೇವಾಲಯದಲ್ಲಿ ಕೆಲವೊಂದಿಷ್ಟು ಪ್ರಥಮ ಪೂಜೆಗೆ ಬಲಿ ವಿಧಾನಗಳನ್ನು ಪ್ರತ್ಯಕ್ಷ ವ್ಯಕ್ತಿಯನ್ನ ಕೂರಿಸಿ ವಿಧಿ ವಿಧಾನಗಳನ್ನ ಮಾಡ್ತಾರೆ. ನಾವು ಸಹ ಮಾಡುತ್ತೇವೆ, ನಾವು ಸಹ ಹೋಗುತ್ತೇವೆ. ಅಂತಹ ಸನ್ನಿಧಿಗೆ ಪ್ರತಿ ಅಮಾವಾಸ್ಯೆಗೆ, ಪ್ರತಿ ಹುಣ್ಣಿಮೆಗೆ ಅಂತ ಜಾಗದಲ್ಲಿ ಹೋಗಿ ಕೆಲವೊಂದು ವಿಧಾನಗಳನ್ನೆಲ್ಲ ಮಾಡಿ ಬರುತ್ತೇವೆ. ಜನರ ಸಂಕಷ್ಟ, ದಾರಿದ್ರ್ಯಗಳಿಂದ ಮುಕ್ತಿಗೋಸ್ಕರ ದೈವ ನಮಗೆ ಎಲ್ಲವನ್ನೂ ಸಹ ಕೊಟ್ಟಿದ್ದಾನೆ. ಕೊಟ್ಟ ಮಾರ್ಗದಲ್ಲಿ ಕೆಲವೊಂದು ಇಂಥ ಸಂಕಷ್ಟಗಳು ಬಂದಾಗ ವಿಮೋಚನೆಗೆ ಅಂತಾನೆ ಅಥರ್ವಣ ವೇದ, ಶಾಸ್ತ್ರ ಅಧ್ಯಯನ ಇವೆಲ್ಲವನ್ನು ಸಹ ಕೊಟ್ಟಿದ್ದಾನೆ. ಹಾಗಾಗಿ ಇಂತಹ ಕಷ್ಟಕರ ಸಮಸ್ಯೆಗಳಲ್ಲಿ ನೀವು ಬಳಲುತ್ತಿದ್ದರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ. ಇಂತಹ ದುಷ್ಟಶಕ್ತಿಗಳಿಂದ, ಮಾಟ ಮಂತ್ರದಿಂದ, ಶತ್ರು ಕಾಟದಿಂದ ನಿಮಗೆ ತೊಂದರೆಗಳಾಗಿದ್ದರೆ ಅದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಮಾರ್ಗಗಳಿವೆ. ಚಿಂತೆ ಮಾಡುವ ಅವಶ್ಯಕತೆವೇ ಇಲ್ಲ. ಇಂತಹ ಸಮಸ್ಯೆಗಳಿಂದ ನೀವು ನರಳುತ್ತಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ, ಎಲ್ಲದಕ್ಕೂ ಪರಿಹಾರ ಕಂಡುಕೊಳ್ಳಿ. ಹಾಗೆ ಇಂತಹ ವಿಶೇಷವಾಗಿರ್ತಕ್ಕಂತಹ ಉತ್ತಮವಾದಂತಹ ಮಾರ್ಗದರ್ಶನಗಳು ನಿಮಗೆ ಬೇಕಿದ್ದರೆ ಹಿಂದೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ. ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ.